ದಂಗೆ ಎದ್ದು ದಂಗು ಬಡಿಸು ಬೆಂಕಿ ಚೆಂಡಿನಾಟ ನೋಡು ರಕ್ತದಲ್ಲಿ ಬೆವರು ಸುರಿಸಿ ಕೋಟೆ ಕಟ್ಟೋ ದೊರೆಯ ನೋಡಯ ಇವನಿದ್ದ ಕಡೆಯಲ್ಲೆಲ್ಲ ಘೋರ ಸಿಂಹ ಗರ್ಜನೆ ಅದು ಯಾರು ಬಂದರು ಕೊನೆಯಾಗದು ಸಿಂಹ ಗರ್ಜನೆ ನೋಡಮ್ಮ ಬಂದ ನೋಡಮ್ಮ ನಮ್ಮ ಕಂಬ ಈ ಕದಂಬ ಬಂದ ನೋಡಮ್ಮ ಬಂದ ನೋಡಮ್ಮ ಬಂದ ನೋಡಮ್ಮ ನಮ್ಮ ಕಂಬ ಈ ಕದಂಬ ಬಂದ ನೋಡಮ್ಮ ಎದ್ದು ನಿಂತರೆ ಇವತ್ತೆದ್ದು ಬಿಡುವನು ನುಗ್ಗಿ ಬಂದರೆ ಹೊಡಿವನು ಕಂಬ ಕದಂಬ ಇವನೆಂದು ಒಂದೇ ಕೈ ಇಟ್ಟರೆ ಕರುಣಾರೆ ಜನರ ಬಳಿಗೆ ಬಂದಿದೆ ವಿಧಾನಸೌಧವೇ ಜನರ ನಡುವೆ ಕುಂತಿದೆ ಯೋಜನೆಗಳ ಕಾರ್ಯರಂಗ ಫಲಾನುಭವಿಯ ಅಂತರಂಗ ಕಥನ ಮಥನ ಜತನದ ಸಂವಾದವೇ ಜನಮನ ಈ 3 ವರ್ಷಗಳಲ್ಲಿ ನನಗೆ ತೃಪ್ತಿ ಇದೆ, ಸಮಾಧಾನ ಇದೆ. ನಾವು ನುಡಿದಂತೆ ನಡೆದಿದ್ದೇವೆ. ನಮ್ಮ ಯಜಮಾನರು ಕೂಲಿ ಕೆಲಸ ಮಾಡೋರು. ನಮಗೆ ತುಂಬಾ ಕಷ್ಟ ಆಗ್ತಿತ್ತು ಮಕ್ಕಳು ಸಾಕಕ್ಕೆ, ನಮಗೆ ಕೊಂಡ್ಕೊಳಕ್ಕೆ, ನಮಗೆ ಅಂಗಡಿಗೆ ಹೋಗಿ ಕೊಂಡ್ಕೊಳಕ್ಕೆ ತುಂಬಾ ಇದಾಗ್ತಿತ್ತು ನಮಗೆ. ಈಗ ನಮಗೆ ಅನ್ನ ಭಾಗ್ಯ ಮಾಡಿದ್ರಿಂದ ನಮಗೆ ತುಂಬಾ ಅನುಕೂಲ ಇದೆ. ಸರ್ಕಾರದವರು ಸಹಾಯಧನ 4 ರೂಪಾಯಿ ಕೊಡ್ತಾರೆ. ಇದರಿಂದ ಬಂದ ದುಡ್ಡೆಲ್ಲಾನು ಉಳಿಸಿ ನಮ್ಮ ಸಂಸಾರ ಮೇಂಟೆನೆನ್ಸ್ಗೆ ಎಲ್ಲ ಮಾಡ್ತಾ ಇದೀವಿ. 20 ಮೀಟರ್ ಉದ್ದ 20 ಮೀಟರ್ ಆಗಲ್ಲ 10 ಮೀಟರ್ ಆಳದ ಕೃಷಿ ಹೊಂಡ ಮಾಡಿಸ್ಕೊಟ್ರು. ಇವಾಗ ನಮ್ಮ ಜಮೀನಲ್ಲಿ ಬಿದ್ದಂತ ನೀರು ಎಲ್ಲ ಕೃಷಿ ಹೊಂಡದಲ್ಲಿ ಶೇಖರಣೆ ಆಗೋದ್ರಿಂದ ನಮಗೆ ಬೇಸಿಗೆ ಕಾಲದಲ್ಲೂ ಬೆಳೆ ಬೆಳೆಯಕ್ಕೆ ಅನುಕೂಲ ಆಗಿದೆ. ಇವತ್ತಿನ ದಿನ ಸರ್ಕಾರ ಏನು ನಮ್ಮನ್ನ ಗುರುತಿಸಿ ಸರ್ಕಾರದಿಂದ ಸಿಗಬೇಕಾದಂತ 500 ರೂಪಾಯಿ ಮೈತ್ರಿ ಯೋಜನೆ ಬಗ್ಗೆ ಮತ್ತೆ 20,000 ರೂಪಾಯಿ ಅನುದಾನಗಳನ್ನ ಕೊಟ್ಟಂತ ಈ ಸರ್ಕಾರಕ್ಕೆ ನನ್ನ ಸಮುದಾಯದ ಪರವಾಗಿ ಧನ್ಯವಾದಗಳನ್ನ ನಾನು ಅರ್ಪಿಸ್ತಾ ಇದ್ದೀನಿ. ಪ್ರತಿ ತಿಂಗಳು ಲೋನ್ ಕಟ್ಟಕ್ ಹೋದಾಗ ನನಗೆ ತುಂಬಾ ಕಷ್ಟ ಆಗ್ತಿತ್ತು. ಶ್ರೀ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದ ಮೊದಲ ದಿನವೇ ನಮಗೆ ಸಾಲ ಮನ್ನಾ ಮಾಡಲಾಗಿದೆ ಎಂದು ಘೋಷಿಸಿದ ಸಂದರ್ಭದಲ್ಲಿ ನಾನು ಸಿದ್ದರಾಮಯ್ಯನವ್ರನ್ನ ಅಭಿನಂದನೆ ಸಲ್ಲಿಸಕ್ಕೆ ತುಂಬಾ ಇಷ್ಟಪಡ್ತೇನೆ. ನಾನು ವಿದ್ಯಾಸಿರಿಗೆ ಅಪ್ಲೈ ಮಾಡಿದೆ. ಎವ್ರಿ ಮಂತ್ 1500 ಸಿಗ್ತಾ ಇದೆ. ಸೊ ನಾನು ಇಲ್ಲೇ ಹತ್ರ ಇರೋ ಪಿಜಿಗೆ ಸೇರ್ಕೊಂಡಿದ್ದೀನಿ. ವಿದ್ಯಾಸಿರಿ ಸ್ಕಾಲರ್ಶಿಪ್ ಇಂದ ನನ್ನಂತ ತುಂಬಾ ಸ್ಟೂಡೆಂಟ್ಸ್ ಗೆ ತುಂಬಾ ಹೆಲ್ಪ್ ಆಗ್ತಾ ಇದೆ. ಸೊ ಥ್ಯಾಂಕ್ಸ್ ಫಾರ್ ವಿದ್ಯಾಸಿರಿ ಅಂಡ್ ಥ್ಯಾಂಕ್ಸ್ ಫಾರ್ ಗವರ್ನಮೆಂಟ್. ಪಾಠದ ಜೊತೆ ಊಟ ಮತ್ತು ಹಾಲು ಕೊಡ್ತಾರೆ. ನಾನಂತೂ ತಪ್ಪದೆ ಸ್ಕೂಲ್ಗೆ ಹೋಗ್ತೀನಪ್ಪ. ಬಿಸಿ 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 ಹಾಲು ಬಂತು ಶಾಲೆಗೆ, ನಮ್ ಶಾಲೆಗೆ ಖುಷಿ ಖುಷಿ ಹುರುಪು ಬಂತು ಓದಿಗೆ, ನಮ್ ಓದಿಗೆ. ಥ್ಯಾಂಕ್ಸ್ 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 ನಮ್ ಸಿಎಂಗೆ, ನಮ್ ಸಿಎಂಗೆ.
ಒಬ್ಬ ರೈತನ ಬಾಳಿನಲ್ಲಿ ಬದಲಾವಣೆ ಕರ್ನಾಟಕದ ಪ್ರಗತಿಯ ದಿಕ್ಕಿನ ಬದಲಾವಣೆ. ಗಮನಿಸಿ, 23 ಲಕ್ಷದಷ್ಟು ರೈತರ ಸಾಲ ಮನ್ನಾ, ಅವರಿಗೆ ನವಚೇತನ. 3 ಲಕ್ಷದಷ್ಟು ಬಡ್ಡಿರಹಿತ ಸಾಲಗಳ ಲಭ್ಯತೆ. ನೀರಿನ ಸಮಸ್ಯೆಗೆ ನಾವು ನೀಡಿದ ಸಮರ್ಥ ಪರಿಹಾರ 1.6 ಲಕ್ಷ ಕೃಷಿ ಹೊಂಡಗಳು, 2546 ಪಾಲಿಹೌಸ್ಗಳು, 193 ಕೆರೆಗಳ ನಿರ್ಮಾಣ. ಅಷ್ಟೇ ಅಲ್ಲ, 1 ಕೋಟಿ ರೈತರಿಗೆ ಉತ್ತಮ ಬೀಜಗಳ ಉಚಿತ ವಿತರಣೆ ಮತ್ತು 13 ಲಕ್ಷ ರೈತರಿಗೆ ಸಹಾಯಕ್ಕಾಗಿ ಆಧುನಿಕ ಉಪಕರಣಗಳನ್ನು ನೀಡಿದ್ದೇವೆ. ಈ ಪ್ರಯತ್ನಗಳಿಂದ ರೈತರ ಆದಾಯ 38% ಹೆಚ್ಚಾಯಿತು. ಇದು ಪ್ರಾರಂಭ. ಮಾಡಬೇಕಾದ್ದು ತುಂಬಾ ಇದೆ, ನಮ್ಗೆ ಚೆನ್ನಾಗಿ ತಿಳಿದಿದೆ. ಕರ್ನಾಟಕ ಸರ್ಕಾರ, ನವ ಕರ್ನಾಟಕ ನಿರ್ಮಾಣಕ್ಕೆ ಸದಾ ಸಿದ್ಧ ಸರ್ಕಾರ. ಒಂದು ಕಾಲದಲ್ಲಿ ಪಾತ್ರೆಗಳನ್ನು ತೊಳೆಯುತ್ತಿದ್ದ ಪುಟ್ಟ ಕೈಗಳು ಇಂದು ಪುಸ್ತಕಗಳನ್ನು ಹಿಡಿಯುವಂತಾಗಿದೆ. ಒಂದು ಕಾಲದಲ್ಲಿ ದಣಿವಿರದೆ ದುಡಿಯಬೇಕಿದ್ದ ಕಾಲುಗಳು ಇಂದು ತನ್ನ ನಿಜವಾದ ಮಾರ್ಗವನ್ನು ಕಂಡುಕೊಂಡಿವೆ. ನಿನ್ನೆಯವರೆಗೂ ಮನೆಯಲ್ಲಿ ಎಲ್ಲರಿಗೂ ಭಾರವಾಗಿದ್ದವಳು ಇಂದು ನಾಳೆಯ ಭಾರವನ್ನು ತನ್ನ ಹೆಗಲ ಮೇಲೆ ಹೊತ್ತು ಮುನ್ನಡೆಯುತ್ತಿದ್ದಾಳೆ. ಯಾವ ಕಣ್ಣುಗಳು ಕನಸು ಕಾಣುವುದನ್ನೇ ಮರೆತಿದ್ದವೋ ಆ ಕಣ್ಣುಗಳು ಈಗ ತಮ್ಮ ಗುರಿಯನ್ನು ಕಾಣುವಂತಾಗಿದೆ. ಇಂತಹ ಹಲವು ಮಹತ್ತರ ಬದಲಾವಣೆಗಳೇ ಕರ್ನಾಟಕದ ಭವಿಷ್ಯವನ್ನು ಉಜ್ವಲವಾಗಿಸುತ್ತಿವೆ. ನವ ಕರ್ನಾಟಕ ನಿರ್ಮಾಣಕ್ಕೆ ಸದಾ ಸಿದ್ಧ ಸರ್ಕಾರ.
ಜನಗಳ ಹಸಿವು ದಾಹ ನೀಗಿಸಿ ಅನ್ನದಾತರ ಸುಖವನ್ನು ಹರಸಿ ಸ್ತ್ರೀ ಶಕ್ತಿಯ ಕಹಳೆ ಮೊಳಗಿಸಿ ಹಿಂದುಳಿದವರ ಕೈ ಹಿಡಿದು ಎಬ್ಬಿಸಿ ನಮ್ಮ ನಾಡು ಕನ್ನಡ ನಾಡು ಬೆಳಗುತ್ತಿದೆ ಮುಂದೆ ಸಾಗುತ್ತಿದೆ ನಮ್ಮ ನಾಡು ಕನ್ನಡ ನಾಡು ಬೆಳಗುತ್ತಿದೆ ಮುಂದೆ ಸಾಗುತ್ತಿದೆ ಸೌರಶಕ್ತಿಯ ಕ್ರಾಂತಿ ಮಾಡುತ್ತಾ ವಸತಿ ನೀಡುತ್ತಾ ಮನೆ ಮನೆಯ ಬೆಳಗುತ್ತಾ ಉದ್ಯೋಗ ವಿದ್ಯೆಗೆ ಒತ್ತು ನೀಡುತ್ತಾ ಸರ್ವಧರ್ಮ ಏಕತೆಯ ಮೆರೆಯುತ್ತಾ ನಮ್ಮ ನಾಡು ಕನ್ನಡ ನಾಡು ಬೆಳಗುತ್ತಿದೆ ಮುಂದೆ ಸಾಗುತ್ತಿದೆ ನಮ್ಮ ನಾಡು ಕನ್ನಡ ನಾಡು ಬೆಳಗುತ್ತಿದೆ ಮುಂದೆ ಸಾಗುತ್ತಿದೆ ನಮ್ಮ ನಾಡು ಕನ್ನಡ ನಾಡು ಸುಂದರ ಬೀಡು ಕನ್ನಡ ನಾಡು ವೀರರ ನಾಡು ಕನ್ನಡ ನಾಡು ಶಾಂತಿಯ ಬೀಡು ಕನ್ನಡ ನಾಡು ನಮ್ಮ ನಾಡು ಕನ್ನಡ ನಾಡು ಸುಂದರ ಬೀಡು ಕನ್ನಡ ನಾಡು ವೀರರ ನಾಡು ಕನ್ನಡ ನಾಡು ಶಾಂತಿಯ ಬೀಡು ಕನ್ನಡ ನಾಡು ಹೊಸ ಯೋಚನೆಗಳ ಹುಟ್ಟು ಹಾಕುತ್ತಾ ಹೊಸ ಯೋಜನೆಗಳಿಪಾಯ ಹಾಕುತ್ತಾ ನವ ಕರ್ನಾಟಕ ನವ ಕಲ್ಪನೆಯಲ್ಲಿ ನಮ್ಮ ನಾಡ ಜಯ ಘೋಷ ನಮ್ಮ ನಾಡು ಕನ್ನಡ ನಾಡು ಬೆಳಗುತ್ತಿದೆ ಮುಂದೆ ಸಾಗುತ್ತಿದೆ ನಮ್ಮ ನಾಡು ಕನ್ನಡ ನಾಡು ಬೆಳಗುತ್ತಿದೆ ಮುಂದೆ ಸಾಗುತ್ತಿದೆ ನಮ್ಮ ನಾಡು ಕನ್ನಡ ನಾಡು ಸುಂದರ ಬೀಡು ಕನ್ನಡ ನಾಡು ವೀರರ ನಾಡು ಕನ್ನಡ ನಾಡು ಶಾಂತಿಯ ಬೀಡು ಕನ್ನಡ ನಾಡು ನಮ್ಮ ನಾಡು ಕನ್ನಡ ನಾಡು ಸುಂದರ ಬೀಡು ಕನ್ನಡ ನಾಡು ವೀರರ ನಾಡು ಕನ್ನಡ ನಾಡು ಶಾಂತಿಯ ಬೀಡು ಕನ್ನಡ ನಾಡು ಹೊಸ ಯೋಚನೆಗಳ ಹುಟ್ಟು ಹಾಕುತ್ತಾ ಹೊಸ ಯೋಜನೆಗಳಿಪಾಯ ಹಾಕುತ್ತಾ ನವ ಕರ್ನಾಟಕ ನವ ಕಲ್ಪನೆಯಲ್ಲಿ ನಮ್ಮ ನಾಡ ಜಯ ಘೋಷ ನಮ್ಮ ನಾಡು ಕನ್ನಡ ನಾಡು ಬೆಳಗುತ್ತಿದೆ ಮುಂದೆ ಸಾಗುತ್ತಿದೆ ನಮ್ಮ ನಾಡು ಕನ್ನಡ ನಾಡು ಬೆಳಗುತ್ತಿದೆ ಮುಂದೆ ಸಾಗುತ್ತಿದೆ ಜೀವ ನಮ್ ದೈವ ಕಣು ಇವನು ನಮ್ಮ ಊರ ಕಣ್ಣಾಗೋ ಸರದಾರ ಕಣು ಇವನು ನಿನ್ನ ನುಡಿಯ ಜಗ ಮೆಚ್ಚಿಕೊಳ್ಳಬೇಕು ನಡಿಗೆ ನೋಡಿ ಕೈ ಎತ್ತಿ ಮುಗಿಯಬೇಕು ಅಪರೂಪದ ಮಾಣಿಕ್ಯವೇ ನಮ್ಮೂರಿನ ದೊರೆ ಜೀವ
ನಮ್ ಜೀವ ನಮ್ ದೈವ ಕಣು ಇವನು ನಮ್ಮ ಊರ ಕಣ್ಣಾಗೋ ಸರದಾರ ಕಣು ಇವನು ಕಣು ಇವನು ನಮ್ಮ ಊರ ಕಣ್ಣಾಗೋ ಸರದಾರ ಕಣು ಇವನು ನಿನ್ನ ನುಡಿಯ ಜಗ ಮೆಚ್ಚಿಕೊಳ್ಳಬೇಕು ನಡಿಗೆ ನೋಡಿ ಕೈ ಎತ್ತಿ ಮುಗಿಯಬೇಕು ಅಪರೂಪದ ಮಾಣಿಕ್ಯವೇ ನಮ್ಮೂರಿನ ದೊರೆ ಕರ್ನಾಟಕ ಸರ್ಕಾರದ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಹುಟ್ಟುಹಬ್ಬದ ಅಂಗವಾಗಿ ಗಂಗಾವತಿ ತಾಲೂಕಿನ ದಾಸನಾಳ ಗ್ರಾಮದಲ್ಲಿರುವ ಅಂಗವಿಕಲರ ಪುನಶ್ಚೇತನ ಮಕ್ಕಳ ಸಂಸ್ಥೆಗೆ ತೆರಳಿ ಅಂಧ ಮಕ್ಕಳಿಗೆ ಚಾಮುಂಡಿ ಶಂಕರ್ ಕೆಪಿಸಿಸಿ ಕಾರ್ಮಿಕ ವಿಭಾಗದ ಜಂಟಿ ಕಾರ್ಯದರ್ಶಿಗಳು ಮತ್ತು ತುಮಕೂರು ಅಹಿಂದ ಜಿಲ್ಲಾಧ್ಯಕ್ಷರಾಗಿರುವ ಚಾಮುಂಡಿ ಶಂಕರ್ ಅವರ ಕುಟುಂಬದ ವತಿಯಿಂದ ಅಂಗವಿಕಲರ ಮಕ್ಕಳಿಗೆ ಅನ್ನ ಸಂತರ್ಪಣೆಯನ್ನು ನೆರವೇರಿಸುವ ಮೂಲಕ ಮಾನವೀಯತೆ ಮೆರೆಯಲಾಯಿತು. ನಂತರ ಅವರು ನಮ್ಮ ATV ಮಾತನಾಡಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಇನ್ನೂ 100 ವರ್ಷ ಕಾಲ ಅಲ್ಲದೆ 5 ವರ್ಷ ಕಾಲ ಈ ಕರ್ನಾಟಕ ಸರ್ಕಾರದ ಜನತೆಯ ಮುಖ್ಯಮಂತ್ರಿಗಳಾಗಿ ಸೇವೆ ಸಲ್ಲಿಸಿ ಅವರ ಹುಟ್ಟುಹಬ್ಬವನ್ನು ಶುಭಾಶಯಗಳನ್ನು ಕೋರುವುದರ ಮೂಲಕ ಮತ್ತು ಅಂಗವಿಕಲ ಮಕ್ಕಳ ಅನ್ನ ಸಂತರ್ಪಣೆ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯರ ಹುಟ್ಟುಹಬ್ಬದ ಆಚರಣೆಯ ನಿಮಿತ್ತವಾಗಿ ಅವರು ತಮ್ಮ ಸಂಭ್ರಮವನ್ನು ಆಚರಿಸಿದ್ದಾರೆ. ಹಸಿದಾಗ ಅನ್ನ ದಣಿದಾಗ ನೀರು ಕೊಡದಿದ್ದ ಮೇಲೆ ಏನ್ ಚಂದವೋ ಏನ್ ಚಂದವೋ ಮನಸ್ಸಿದ್ದು ಪ್ರೀತಿ ಕೈಯಿದ್ದು ಗಾನ ಕೊಡದಿದ್ದ ಮೇಲೆ ಏನ್ ಚಂದವೋ ಏನ್ ಚಂದವೋ ಭೂಮಿ ತಾಯಿ ತಂದ ಬೆವರಿನ ಸಿರಿ ಹಂಚಿಕೊಂಡು ತಿನ್ನದೇ ಇದ್ರೆ ಏನ್ ಚಂದವೋ ಹಸಿದಾಗ ಅನ್ನ ದಣಿದಾಗ ನೀರು ಕೊಡದಿದ್ದ ಮೇಲೆ ಏನ್ ಚಂದವೋ ಏನ್ ಚಂದವೋ ಭೂಮಿ ತಾಯಿ ತಂದ ಬೆವರಿನ ಸಿರಿ ಹಂಚಿಕೊಂಡು ತಿನ್ನದೇ ಇದ್ರೆ ಏನ್ ಚಂದವೋ ಹಸಿದಾಗ ಅನ್ನ ದಣಿದಾಗ ನೀರು ಕೊಡದಿದ್ದ ಮೇಲೆ ಏನ್ ಚಂದವೋ ಏನ್ ಚಂದವೋ ಪೈರುತೆನೆ ಇಲ್ಲಣ್ಣ ಹೂವು ಮುನಿದು ಮುಚ್ಚಿದರೆ ಜೇನುಗೂಡೆ ಇಲ್ಲಣ್ಣ ತನ್ನೆಲ್ಲ ಕೆಚ್ಚಲು ಕರುವಿಗೆ ಅಂದರೆ ಹಸುವಿನ ಹಾಲೇ ನಮಗಿಲ್ಲ ಹಸುವಿನ ಹಾಲೇ ನಮಗಿಲ್ಲ ನೀಡೋ ಈ ನಿಯಮ ಪಾಲಿಸದಿದ್ದರೆ ಏನ್ ಚಂದವೋ ಏನ್ ಚಂದವೋ ಶಿವನು ಕೊಟ್ಟಾಸ್ತಿ ಭೂಮಿಯ ಸಿರಿ ಅವನಾಸ್ತಿ ನನ್ನದೆನ್ನೋದು ಏನ್ ಚಂದ ಹಸಿದಾಗ ಅನ್ನ ದಣಿದಾಗ ನೀರು ಕೊಡದಿದ್ದ ಮೇಲೆ ಏನ್ ಚಂದವೋ ಏನ್ ಚಂದವೋ
ಗಂಟಲಿಗೆ ನೀರಾಗಿ, ಗುಡಿಸಲಿಗೆ ಸೂರಾಗಿ, ಸೇತುವೆಗೆ ಹಾಸಾಗಿ, ಬದುಕೆಲ್ಲ ನೀಡುತ್ತಾ ಬಾನೆತ್ತರ ಬಾಳುತ್ತಾ ಇರಬೇಕು ತೆಂಗಿನ ಮರದಂತೆ, ಇರಬೇಕು ತೆಂಗಿನ ಮರದಂತೆ. ನರನಾಗಿ ಮರಕು ಕೀಳಾಗಿ ಹೋದರೆ ಏನ್ ಚಂದವೋ ಏನ್ ಚಂದವೋ. ಮನಸ್ಸಿತ್ತು ಪ್ರೀತಿ ಕೈಯಿತ್ತು ದಾನ. ಸಿದ್ದರಾಮಯ್ಯ ಸಾಹೇಬರು 78ನೇ ಹುಟ್ಟುಹಬ್ಬದ ಪ್ರಯುಕ್ತ ಅವರು ಹಸಿವು ಮುಕ್ತ ಕರ್ನಾಟಕ ಮಾಡಬೇಕು ಅಂತ ಹೊರಟಿದ್ದರು. ಸೊ ನಾವು ಒಂದು ಸಣ್ಣದಾಗಿ ಈ ಬುದ್ಧಿಮಾನ್ಯ ಮಕ್ಕಳಿಗೆ, ಅನಾಥ ಮಕ್ಕಳಿಗೆ ನಮ್ಮ ಕಡೆಯಿಂದ ಸಾಹೇಬರಿಗೆ ಒಳ್ಳೆಯದಾಗಲಿ ಅನ್ನೋ ಒಂದು ಉದ್ದೇಶದಿಂದ ಅನ್ನ ಸಂತರ್ಪಣೆ ಮಾಡ್ತಾಯಿದ್ದೀವಿ. ಮತ್ತು ನಮ್ಮ ಸಾಹೇಬರು ಕೊಟ್ಟಿರೋ ಕೊಡುಗೆ ಅಪಾರವಾದದ್ದು ಕರ್ನಾಟಕಕ್ಕೆ. ಯಾಕೆಂದರೆ ಈವರೆಗೂ ಯಾವ ಮುಖ್ಯಮಂತ್ರಿಗಳಾದರೂ ಈ ಕೊಡುಗೆ ಕೊಟ್ಟಿಲ್ಲ. ಬಡವರ ಬಂಧು ಸಿದ್ದರಾಮಯ್ಯನವರ ಆರೋಗ್ಯ, ಅವರ ಏನೇನು ಕಾರ್ಯ ಮುಂದಕ್ಕೆ ಒಳ್ಳೆ ಮಾಡಬೇಕು ಅಂತ ಹೇಳೋ ಅವ್ರಿಗೆ ಭಗವಂತ ಆ ತಾಯಿ ಚಾಮುಂಡೇಶ್ವರಿ ಮತ್ತಷ್ಟು ಶಕ್ತಿ ಕೊಡಲಿ ಅಂತ ಹೇಳಿ ಈ ಮಕ್ಕಳ ಕಡೆಯಿಂದ ಒಂದು ಅವರಿಗೆ ಆಶೀರ್ವಾದ ಕೊಡ್ಸೋಕ್ಕೋಸ್ಕರ ಬಂದಿದ್ದೀವಿ. ಜೈ ಹಿಂದ್, ಜೈ ಸಿದ್ದರಾಮಯ್ಯ. ಈಗ CM ಸಾಹೇಬರು ಹುಟ್ಟುಹಬ್ಬದ ಎಷ್ಟು ವರ್ಷದ ಎಷ್ಟು ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದೀವಿ? ಎಷ್ಟು ವರ್ಷಗಳ? ಈಗ ನೀವು ಅನ್ನ ಸಂತರ್ಪಣೆ ಬುದ್ಧಿ ಮಕ್ಕಳಿಗೆ ಎಷ್ಟು ವರ್ಷದಿಂದ ಕೊಡ್ತಾ ಇದ್ದಾರೆ? ಸುಮಾರು 10 ವರ್ಷದಿಂದ ನಾವು ಈ ಅನ್ನ ಸಂತರ್ಪಣೆ ಮಾಡ್ಕೊಂಡು ಬರ್ತಾಯಿದ್ದೀವಿ. ಯಾವ ಜಿಲ್ಲೆಯಲ್ಲಿ ಇರ್ತೀವೋ ಆ ಜಿಲ್ಲೆಯಲ್ಲಿ ಮಾಡ್ತಾ ಇರ್ತೀವಿ. ನಾವು ಈಗ KPCC ಸ್ಟೇಟ್ ಕಮಿಟಿಯಲ್ಲಿ ಕಾರ್ಯ ಸಲ್ಲಿಸ್ತಾ ಇದ್ದೀವಿ. ಸೊ ಲೇಬರ್ ಸೆಲ್ಲಲ್ಲಿ, ಕಾರ್ಮಿಕರ ವಿಭಾಗದಲ್ಲಿ ನಾವು ಸೇವೆ ಮಾಡ್ತಾಯಿದ್ದೀವಿ. ಮತ್ತಷ್ಟು ನಾವು ಮುಂದೆ 2.5 ವರ್ಷ ಸಾಹೇಬರು ಏನಿದ್ದಾರೋ ಯಾವುದೇ ರೀತಿಯಾದ ತೊಂದರೆ ಬರದಂಗೆ ಅವರೇ ಮುಖ್ಯಮಂತ್ರಿಗಳಾಗಿ ಮುಂದುವರ್ಕೊಂಡು ಹೋಗ್ತಾ ಇರಬೇಕು ಅಂತ ನಾವು ದೇವರಲ್ಲಿ ಪ್ರಾರ್ಥಿಸ್ತೇವೆ. ಮತ್ತು 5 ವರ್ಷ ನಮ್ಮ ಸಾಹೇಬ್ರೆ ಅವರ ಮುಂದಾಳತ್ವದಲ್ಲೇ ನಮ್ಮ ಸರ್ಕಾರ ಮತ್ತೆ ಬರುತ್ತೆ. ಆ ಒಂದು ಶಕ್ತಿ ಕೊಡಲಿ ಅಂದ್ಬಿಟ್ಟು ಈ ಮಕ್ಕಳ ಪರವಾಗಿ ನಾವು ಅವರಿಗೆ ಶುಭ ಕೋರ್ತೀವಿ. ಈ ಸಂಬರದಲ್ಲಿ ನಮ್ಮ ಯುವ ನಾಯಕರಾದ ಶಂಕರ್ ಅವರು ಇದೊಂದು ದೊಡ್ಡ ಕೊಡುಗೆ. ಇದು ಒಂದು 10 ವರ್ಷದಿಂದನೂ ನಡ್ಕೊಂಡ್ಬರುತ್ತಿದ್ದಾರೆ. ಅವ್ರ ಕುಟುಂಬ ಮತ್ತು ಅವರ ಮಕ್ಕಳಿಗೆ ಆರೋಗ್ಯ ಮತ್ತು ಐಶ್ವರ್ಯ ಕೊಡಲಿ ಅಂತ ಭಾವಿಸ್ತೀವಿ. ಮತ್ತು ಈ ಟೈಪು ಅವರಿಗೆ ಒಂದು ಆಸಕ್ತಿ ಬಂದಿದ್ದು ನಮಗೆಲ್ಲರಿಗೂ ಸಂತೋಷ. ನಮ್ಮ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯ ಸಾಹೇಬರು ಅವರ ಒಂದು ಮಾರ್ಗದರ್ಶನ ಮತ್ತು ಅದೆಲ್ಲ ನೋಡಿ ನಮ್ಮ ಯುವಕರಾದ ಶಂಕರ್ ಅವರು ಒಂದು ಒಳ್ಳೆ ಜವಾಬ್ದಾರಿತವಾಗಿ ಇದು ಮಾಡಕ್ಕೆ. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಬಡವರ ಬಂಧುಗಳಾದಂಥ ಮತ್ತು ಅಭಿವೃದ್ಧಿ ಅಧಿಕಾರಿಗಳಾದ ಮಾನ್ಯ ಸಿದ್ದರಾಮಯ್ಯ ಸಾಹೇಬರ 78ನೇ ಹುಟ್ಟುಹಬ್ಬದ ಅಂಗವಾಗಿ ನಮ್ಮ ಯುವ ನಾಯಕರಾದ ಶಂಕರ್ ಅವರು ಇವತ್ತಿನ ದಿವಸ ಈ ಬುದ್ಧಿಮಾಂದ್ಯ ಮಕ್ಕಳ ಶಾಲೆಯ ವಿದ್ಯಾರ್ಥಿಗಳಿಗೆ ಒಂದು ಅವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಪ್ರಸಾದವನ್ನು ಕೊಡುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಇದು ಭಾಳ ಸಂತೋಷದಾಯಕ. ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅವರು ಯಾವಾಗಲೂ 10 ವರ್ಷದಿಂದ ಅವರು ಅಧಿಕಾರದಲ್ಲಿದ್ದಾಗ ಬಡಬಗ್ಗರಿಗೆ, ದಲಿತರಿಗೆ, ದೀನರಿಗೆ ಒಂದು ಒಳ್ಳೆಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಪಂಚ ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟು ಅನುಷ್ಠಾನಗೊಳಿಸಿದ ಧೀಮಂತ ನಾಯಕರಾಗಿದ್ದಾರೆ. ಅವರು ಇನ್ನೂ ಹಲವು ವರ್ಷಗಳ ಕಾಲ ನಮ್ಮ ರಾಜ್ಯದ ಆಡಳಿತವನ್ನು ನಡೆಸಿ ಅವರಿಗೆ ಆರೋಗ್ಯ, ಆಯುಷ್ಯ, ಸಂಪತ್ತು ಕೊಳ್ಳೆಂದು ಈ ಸಂದರ್ಭದಲ್ಲಿ ನಾನು ಅವರ ಮತ್ತೊಮ್ಮೆ ಪರಮಾತ್ಮನಲ್ಲಿ ಬೇಡಿದ್ದೇನೆ.